ಪ್ರೈಮ್ ನ್ಯೂಸ್ಗೆ ಸ್ವಾಗತ. ನಾನು ನವ್ಯ. ಇದೀಗ ಹೆಡ್ಲೈನ್ಸ್. ರಾಜ್ಯದಲ್ಲಿ ಕೊರೋನಾ ಎರಡನೇ ಅಲೆ ಇದ್ರೂ ನೋ ಟೆನ್ಷನ್, ಯಾವುದೇ ಕಾರಣಕ್ಕೂ ಮಾಡಲ್ಲ ಲಾಕ್ಡೌನ್, ಎಂದಿನಂತೆ ಇರಲಿದೆ ಕೆಲವಕ್ಕೆ ಪರ್ಮಿಷನ್. ಅಯೋಧ್ಯೆಯ ಮಂದಿರ ನಿರ್ಮಾಣಕ್ಕೆ ಸಿದ್ದು ಕೊಡಲ್ಲ ಅಂದ್ರೂ ಹಣ, ಆದ್ರೂ ಹುಟ್ಟೂರಿನಲ್ಲಿ ಮಾಡಿಸ್ತಿದ್ದಾರೆ ರಾಮ ದೇಗುಲದ ನಿರ್ಮಾಣ. ಸಿದ್ದರಾಮನ ಹುಂಡಿ ಜನರಿಂದ ಹರಿದು ಬರ್ತಿದೆ ಕಾಂಚಾಣ. ಡ್ರಗ್ಸ್ ಸಾಗಾಣಿಕೆ ಕೇಸ್ನಲ್ಲಿ ಬಿಜೆಪಿ ನಾಯಕಿ ಬಂಧನ, ಪೊಲೀಸರು ದಾಖಲಿಸಿದ್ದಾರಂತೆ ಸುಳ್ಳು ಪ್ರಕರಣ. ಪಮೇಲಾ ಗೋಸ್ವಾಮಿ ಅರೆಸ್ಟ್ ವಿಚಾರದಲ್ಲಿ ಅವರಿಗೆ ಯಾಕೆ ಅನುಮಾನ? ತಮಿಳುನಾಡು ರಾಜಕೀಯ ಅಖಾಡದಲ್ಲಿ ಈಗ ಫುಲ್ ಟೆನ್ಷನ್. ಸೂಪರ್ ಸ್ಟಾರ್ ರಜನಿಕಾಂತ್ ಭೇಟಿ ಮಾಡಿದ ನಾಯಗನ್, ಕಮಲ್ಗೆ ಅದೃಷ್ಟ ತರುತ್ತಾ ಈ ಬಾರಿಯ ಎಲೆಕ್ಷನ್. ಶಿವರಾಜ್ ಕುಮಾರ್ ಸಿನಿ ಎಂಟ್ರಿಗೆ ಇದೀಗ 35 ವರ್ಷ. ಹೋಮ್ ಬ್ಯಾನರ್ನಲ್ಲಿ ಬರಲಿದೆ 125ನೇ ಅದ್ದೂರಿ ಚಿತ್ರ. ಈ ಸುದ್ದಿ ಕೇಳಿದ ಶಿವಣ್ಣನ ಅಭಿಮಾನಿಗಳಲ್ಲಿ ಹರ್ಷವೋ ಹರ್ಷ. ಕೇರಳ ಮತ್ತು ಮಹಾರಾಷ್ಟ್ರ ರಾಜ್ಯಗಳಲ್ಲಿ ಮತ್ತೆ ಕೊರೋನಾ ಸೋಂಕಿನ ಕೇಸ್ಗಳು ಹೆಚ್ಚುತ್ತಾ ಇರೋ ಹಿನ್ನೆಲೆ ಇಂದು ಆರೋಗ್ಯ ಮತ್ತು ವೈದ್ಯಕೀಯ ಶಿಕ್ಷಣ ಸಚಿವ ಡಾಕ್ಟರ್ ಸುಧಾಕರ್ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದರು. ರಾಜ್ಯದ ಗಡಿ ಜಿಲ್ಲೆಗಳಲ್ಲಿ ಹೊಸ ಮಾರ್ಗಸೂಚಿಯನ್ನು ಅನುಷ್ಠಾನಕ್ಕೆ ತರಲು ಚರ್ಚೆ ನಡೆಸಿ ನಿರ್ಧರಿಸಲಾಗುವುದು ಎಂದಿದ್ದಾರೆ. ಹಾಗಾದ್ರೆ ಸುಧಾಕರ್ ಏನ್ ಹೇಳಿದ್ರು, ಬನ್ನಿ ನೋಡೋಣ. ಇವತ್ತು ಮಹಾರಾಷ್ಟ್ರ ಮತ್ತು ಕೇರಳದಲ್ಲಿ ಕಳೆದ ಕೆಲವು ವಾರಗಳಿಂದ ಇವತ್ತು ಕೋವಿಡ್ನ ಪ್ರಕರಣಗಳು ಹೆಚ್ಚಾಗ್ತಾ ಇದ್ದಾವೆ. ಅದು ಯಾವುದೇ ರೀತಿಯಲ್ಲಿ ಕಡಿಮೆ ಆಗುತ್ತಿಲ್ಲ, ಅದು ಅದೇ ಒಂದು ನಂಬರನ್ನು ಕಾಯ್ದುಕೊಂಡಿದೆ. ನಾವು ಕರ್ನಾಟಕದಲ್ಲಿ ಎಚ್ಚರವನ್ನು ವಹಿಸುವಂತ ಕಾರಣ ಸುಮಾರು 10 ಜಿಲ್ಲೆಗಳು ನಾವು ಎರಡೂ ರಾಜ್ಯಗಳ ಗಡಿಯನ್ನ ನಾವು ಹಂಚಿಕೊಳ್ತೀವಿ. ವಿವಾದಿತ ಜಾಗದಲ್ಲಿ ರಾಮ ಮಂದಿರ ಕಟ್ತಿದ್ದಾರೆ, ಹಾಗಾಗಿ ನಾನು ರಾಮ ಮಂದಿರ ನಿರ್ಮಾಣಕ್ಕೆ ಹಣ ಕೊಡೋದಿಲ್ಲ, ಬೇರೆ ಕಡೆ ಕಟ್ತಾ ಇದ್ರೆ ನಾನು ಹಣ ಕೊಡ್ತಾ ಇದ್ದೆ ಎಂದು ಮೊನ್ನೆಯಷ್ಟೇ ಹೇಳಿಕೆ ಕೊಟ್ಟಿದ್ದ ಮಾಜಿ ಸಿಎಂ ಸಿದ್ದರಾಮಯ್ಯ ಇದೀಗ ಹೊಸ ಘೋಷಣೆಯೊಂದನ್ನ ಮಾಡಿದ್ದಾರೆ. ನಾನು ನನ್ನ ಹುಟ್ಟೂರಿನಲ್ಲಿ ರಾಮ ಮಂದಿರ ಕಟ್ಟಿಸ್ತಾ ಇದ್ದೀನಿ ಅಂತ ಹೇಳಿದ್ದಾರೆ. ಅಲ್ಲದೆ ನಮ್ಮ ಹುಟ್ಟೂರಿನಲ್ಲಿ ಕಟ್ತಾ ಇರೋ ರಾಮ ಮಂದಿರಕ್ಕೆ ಯಾರು ಬೇಕಾದ್ರೂ ಹಣ ನೀಡಬಹುದು, ಅದರ ನಿರ್ಮಾಣಕ್ಕೆ ಹಣ ಎಷ್ಟು ಆಗ್ಲಿದೆ ಅನ್ನೋದ್ರ ಬಗ್ಗೆ ಹೇಳೋದಕ್ಕೆ ಸಾಧ್ಯ ಇಲ್ಲ ಅಂತ ತಿಳಿಸಿದ್ದಾರೆ. ಸಿದ್ದರಾಮಯ್ಯ ಅವರ ಈ ದಿಢೀರ್ ಹೇಳಿಕೆ ರಾಜಕೀಯ ವಲಯದಲ್ಲಿ ಚರ್ಚೆಗೆ ಕಾರಣವಾಗಿದೆ. ಭ್ರಷ್ಟಾಚಾರ ಅಂತ ಹೇಳಕ್ ಹೋಗಲ್ಲ, ಲೆಕ್ಕ ಅಂತೂ ಕೊಡಬೇಕು. ಯಾರು ಭ್ರಷ್ಟಾಚಾರ ಮಾಡಿದ್ದಾರೆ ಏನು ಅಂತ ನಾನು ಮಾತಾಡಕ್ ಹೋಗಲ್ಲ, ಬಟ್ ದೇ ಆರ್ ಅಕೌಂಟಬಲ್. ದುರುಪಯೋಗ ಏನಾರು ಆಗ್ತಾ ಇದೆಯಾ ಅಂತ ಯಾರ್ಯಾರೋ ಹೋಗಿ ಕೇಳುವಂತದ್ದು, ಹಿಂದಿನ ಲೆಕ್ಕ ಕೊಟ್ಟಿಲ್ಲ ಅಂದ್ರೆ ದುರುಪಯೋಗ ಆಗಿದೆ ಅಂತಲೇ ಅರ್ಥ. ಅಲ್ಲಿ ಏನಂತ ಹೇಳಿದ್ರೆ, ಈಗ ಯಾರು ದೇಣಿಗೆ ಕೊಡ್ತಾರೆ ಅಂತವ್ರ ಮನೆಗಳಿಗೆ ಚೀಟಿ ಅಂಟಿಸಿ ಕೊಡ್ತಾ ಇದ್ದಾರೆ ಅನ್ನೋದು, ಆ ಥರದೊಂದು ಅದರಿಂದ ಏನಾಗುತ್ತೆ? ಚೀಟಿ ಅಂಟಿಸ್ಬಿಟ್ಟು ಬಂದರೆ ಚೀಟಿ ಲೆಕ್ಕ ಅಲ್ಲ. ಚೀಟಿ ಅಂಟಿಸ್ಬಿಟ್ಟು ಬಂದ ತಕ್ಷಣ ಅದು ಲೆಕ್ಕ ಕೊಟ್ಟಾಗಲ್ಲ, ವೆಚ್ಚ. ಅದನ್ನೆಲ್ಲ ನಿಮಗೆ ನಮ್ಮೂರಿನಲ್ಲಿ ಕಟ್ತಾ ಇದ್ದೀವಿ, ಅದನ್ನ ವೆಚ್ಚ ಎಲ್ಲ ಹೇಳಾಗಿಲ್ಲ. ಸಾರ್ವಜನಿಕರೆಲ್ಲ ಒಂದಿಗೆ ಕೊಟ್ಟಿದ್ದಾರೆ ನನಗೆ, ಅದರಿಂದ ಆಡಳಿತವನ್ನ ಮತ್ತಷ್ಟು ಜನ ಸ್ನೇಹಿಯನ್ನಾಗಿ ರೂಪಿಸುವ ಉದ್ದೇಶದಿಂದ ಕಂದಾಯ ಸಚಿವ ಆರ್ ಅಶೋಕ್ ಅವರು ಆರಂಭಿಸಿರುವ ಜಿಲ್ಲಾಧಿಕಾರಿಗಳ ನಡೆ ಹಳ್ಳಿಗಳ ಕಡೆ ಕಾರ್ಯಕ್ರಮಕ್ಕೆ ಉತ್ತಮ ಪ್ರತಿಕ್ರಿಯೆ ಸಿಕ್ಕಿದೆ. 227 ಕಡೆ ಏಕಕಾಲದಲ್ಲಿ ನಿಗದಿತ ಗ್ರಾಮಗಳಿಗೆ ತೆರಳಿ ಜನರ ಸಮಸ್ಯೆಗಳನ್ನು ಆಲಿಸಿ ಸ್ಥಳದಲ್ಲೇ ಬಗೆಹರಿಸುವ ಪ್ರಯತ್ನ ಮಾಡುತ್ತಿದ್ದಾರೆ. ಇನ್ನು ರಾಯಚೂರು ಜಿಲ್ಲೆಯ ಸಿರವಾರ ತಾಲೂಕಿನ ಜಂಬಲದಿನಿ ಗ್ರಾಮದಲ್ಲಿಯೂ ಈ ಕಾರ್ಯಕ್ರಮದ ಹಿನ್ನೆಲೆ ಗ್ರಾಮಕ್ಕೆ ತಹಶೀಲ್ದಾರ್ ಭೇಟಿ ನೀಡಿ ಜನರ ಸಮಸ್ಯೆಯನ್ನ ಆಲಿಸಿದ್ರು. ಅಲ್ಲದೆ ಇನ್ಮುಂದೆ ಪ್ರತಿ 3ನೇ ಶನಿವಾರ ಕಾರ್ಯಕ್ರಮ ಮಾಡೋದಾಗಿ ತಿಳಿಸಿದ್ರು. ಇಂದು ನಾವು ಬೆಳಿಗ್ಗೆ 10 ಗಂಟೆಯಿಂದ ಸಾಯಂಕಾಲ 5 ಗಂಟೆವರೆಗೆ ಈ ವಾಸ್ತವ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದು, ಇದರಲ್ಲಿ ಸಾಕಷ್ಟು ಜನರ ಅಹವಾಲುಗಳನ್ನು ಸ್ವೀಕರಿಸಿ ಅವರ ಕೆಲಸ ಅರ್ಜಿಗಳನ್ನು ಪರಿಶೀಲಿಸಿ ಎಲ್ಲ ಇಲಾಖೆಗೆ ಸಂಬಂಧಪಟ್ಟಂತೆ ನಾವು ಅದನ್ನು ಪರಿಶೀಲಿಸಿಕೊಂಡು ಆ ಸಮಸ್ಯೆ ಆದಷ್ಟು ಇಲ್ಲೇ ಬಗೆಹರಿಸಿಕೊಂಡು. ಇನ್ನು ಚಿತ್ರದುರ್ಗ ಜಿಲ್ಲೆಯ ಮೊಳಕಾಲ್ಮೂರು ತಾಲೂಕಿನ ಕಣ್ಣಕುಪ್ಪೆ ಗ್ರಾಮದಲ್ಲೂ ಜಿಲ್ಲಾಧಿಕಾರಿಗಳ ನಡೆ ಗ್ರಾಮಗಳ ಕಡೆ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು. ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಾತನಾಡಿದ ಚಿತ್ರದುರ್ಗ ಜಿಲ್ಲಾಧಿಕಾರಿ ಕವಿತಾ ಎಸ್ ಮನ್ನಿಗೇರಿ ಅವರು, ಸರ್ಕಾರದ ವಿನೂತನ ಕಾರ್ಯಕ್ರಮವು ಹಳ್ಳಿಗಳಲ್ಲಿರುವಂತಹ ಸಮಸ್ಯೆಗಳನ್ನು ಅಧಿಕಾರಿಗಳ ತಂಡದಿಂದ ಬಗೆಹರಿಸುವ ಮುಖಾಂತರ ಜ್ವಲಂತ ಸಮಸ್ಯೆಗಳಿಗೆ ನಾಂದಿ ಹಾಡಲು ಕಾರ್ಯಕ್ರಮವು ಬಹುಮುಖ್ಯ ಪಾತ್ರ ವಹಿಸಲಿದೆ ಅಂದರು. ಕಾರ್ಯಕ್ರಮದಲ್ಲಿ ಚಿತ್ರದುರ್ಗ ಸಿಒ ಡಾಕ್ಟರ್ ನಂದಿನಿ ದೇವಿ, ತಹಶೀಲ್ದಾರ್ ಅನಂತಮೂರ್ತಿ,
ಮೂರ್ತಿ, ತಾಲೂಕು ಪಂಚಾಯಿತಿ ಇಒ ಪ್ರಕಾಶ್, ಡಿಡಿಪಿಐ ರವಿಶಂಕರ್ ರೆಡ್ಡಿ ಸೇರಿದಂತೆ ಹಲವು ಇಲಾಖೆಗಳ ಅಧಿಕಾರಿಗಳು ಭಾಗವಹಿಸಿ ಜನರ ಕುಂದುಕೊರತೆ ಆಲಿಸಿ ಸ್ಥಳದಲ್ಲೇ ಪರಿಹರಿಸಲು ಮುಂದಾದರು. ಅಧಿಕಾರಿಗಳು ಹಳ್ಳಿಗೆ ಹೋಗಿ ಒಂದು ಹಳ್ಳಿಯ ಸಮಸ್ಯೆ ಏನಿದೆ ಅದನ್ನೆಲ್ಲ ಕಂದಾಯಕ್ಕೆ ಸಂಬಂಧಪಟ್ಟಂತೆ ಎಲ್ಲ ಒಂದು ಸಮಸ್ಯೆಗಳನ್ನ ನಿವಾರಣೆ ಮಾಡಬೇಕು ಅಂತ ಈ ನಿಟ್ಟಿನಲ್ಲಿ ನಮ್ಮ ಎಲ್ಲ ಜಿಲ್ಲೆಯಾದ್ಯಂತ ಎಲ್ಲ ನಮ್ಮ ತಹಶೀಲ್ದಾರ್ಸ್ಗಳು ಒಂದೊಂದು ಗ್ರಾಮವನ್ನು ಸೆಲೆಕ್ಟ್ ಮಾಡಿದ್ದಾರೆ. ಅದರಲ್ಲಿ ನಾನು ಮೊಳಕಾಲ್ಮೂರು ತಾಲೂಕಿನ ಕನಕುಪ್ಪೆ ಗ್ರಾಮವನ್ನು ಆಯ್ಕೆ ಮಾಡಿ ಈ ದಿನ ಈ ಒಂದು ಗ್ರಾಮಕ್ಕೆ ಬಂದಿದ್ದೀನಿ. ಇದು ಒಂದು ವಾರದ 15 ದಿವಸ ಮುಂಚೆಯಿಂದಲೇ ನಾವು ಎಲ್ಲ ಕಂದಾಯಕ್ಕೆ ಸಂಬಂಧಪಟ್ಟಂತೆ ಏನೇನು ಅಹವಾಲುಗಳಿದೆ ಅಂತ ಗ್ರಾಮಸ್ಥರಲ್ಲಿ ನಮ್ಮ ವಿಲೇಜ್ ಅಕೌಂಟೆಂಟ್ ಬಂದು ಅಹವಾಲುಗಳನ್ನೆಲ್ಲ ಸ್ವೀಕರಿಸಿ ಅದಕ್ಕೆ ನಾವೆಲ್ಲ ಸೊಲ್ಯೂಷನ್ಸ್ ಅನ್ನ ಕಂಡಿದ್ದು. ರಾಯಚೂರು ಜಿಲ್ಲೆಯ ಸಿಂಧನೂರು ತಾಲೂಕಿನ ಸಾಸಲಮರಿ ಗ್ರಾಮದಲ್ಲಿ ಜಿಲ್ಲಾಧಿಕಾರಿಗಳ ನಡೆ ಗ್ರಾಮಗಳ ಕಡೆ ಎಂಬ ಕಾರ್ಯಕ್ರಮಕ್ಕೆ ಶಾಸಕ ವೆಂಕಟರಾವ್ ನಾಡಗೌಡ ಚಾಲನೆಯನ್ನ ನೀಡಿದರು. ನಂತರ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದ ನಗರದ ತಹಶೀಲ್ದಾರ್ ಮಂಜುನಾಥ್ ಭೋಗಾವತಿ ಮಾತನಾಡಿ, ಪ್ರತಿ ತಿಂಗಳ 3ನೇ ಶನಿವಾರ ಜಿಲ್ಲೆಯ ಜಿಲ್ಲಾಧಿಕಾರಿಗಳು ಮತ್ತು ಆಯಾ ತಾಲೂಕಿನ ತಾಲೂಕು ಅಧಿಕಾರಿಗಳ ತಂಡವನ್ನು ಆಯ್ಕೆ ಮಾಡಿಕೊಂಡು ಗ್ರಾಮಗಳಲ್ಲಿನ ಮೂಲಭೂತ ಸೌಲಭ್ಯಗಳ ಕೊರತೆಯನ್ನು ಆಲಿಸಲು ಈ ಕಾರ್ಯಕ್ರಮವನ್ನು ಸರ್ಕಾರ ಹಮ್ಮಿಕೊಂಡಿದೆ ಅಂದರು. ಇನ್ನು ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದ ಶಾಸಕ ವೆಂಕಟರಾವ್ ನಾಡಗೌಡ, ಈ ಹಿಂದೆ 2008ರಲ್ಲಿ ಸಿಎಂ ಆಗಿದ್ದಾಗ ಕುಮಾರಸ್ವಾಮಿ ಅವರು ಇಂಥ ಒಂದು ಆಲೋಚನೆಯನ್ನ ಮಾಡಿ ಗ್ರಾಮ ವಾಸ್ತವ್ಯ ಕಾರ್ಯಕ್ರಮ ಪ್ರಾರಂಭಿಸಿದ್ರು. ಇದೇ ಹಿನ್ನೆಲೆ ಹೊಂದಿರುವ ಕಾರ್ಯಕ್ರಮ ಜಿಲ್ಲಾಧಿಕಾರಿ ನಡೆ ಗ್ರಾಮಗಳ ಕಡೆ ಆಗಿದೆ ಅಂದ್ರು. ಜಿಲ್ಲಾಧಿಕಾರಿಗಳು ಹಳ್ಳಿಗಳಿಗೆ ಹೋಗಬೇಕು, ಆ ಹಳ್ಳಿಯ ಸಮಸ್ಯೆಯನ್ನ ಅರ್ಥ ಮಾಡಿಕೋಬೇಕು, ಅವುಗಳಿಗೆ ಅಲ್ಲಿಯೇ ಪರಿಹಾರವನ್ನು ಕೊಡಬೇಕು ಅನ್ನುವ ಉದ್ದೇಶದಿಂದ ಇವತ್ತು ಅತ್ಯುತ್ತಮವಾದ ಕಾರ್ಯಕ್ರಮಕ್ಕೆ ಚಾಲನೆಯನ್ನು ಕೊಟ್ಟಿದ್ದೇವೆ. ಒಬ್ಬ ಮುಖ್ಯಮಂತ್ರಿ ಅಥವಾ ಒಬ್ಬ ಜಿಲ್ಲಾಧಿಕಾರಿ ಗ್ರಾಮಕ್ಕೆ ಬಂದಾಗ ಸಂಪೂರ್ಣ ಆಡಳಿತ ಆ ಗ್ರಾಮಕ್ಕೆ ಬರುತ್ತದೆ. ನಿನ್ನೆ ಹೇಳದೆ ಕೇಳದೆ ಎಂಟ್ರಿ ಕೊಟ್ಟಿದ್ದ ವರುಣ ಇನ್ನೂ 2-3 ದಿನ ರಾಜ್ಯದಲ್ಲಿ ತನ್ನ ಪ್ರತಾಪ ತೋರಿಸಲಿದ್ದಾನೆ ಅಂತ ಹವಾಮಾನ ಇಲಾಖೆ ಮುನ್ಸೂಚನೆಯನ್ನ ಕೊಟ್ಟಿದೆ. ಬಂಗಾಳ ಕೊಲ್ಲಿಯಲ್ಲಿ ವಾಯುಭಾರ ಕುಸಿತ ಉಂಟಾದ ಪರಿಣಾಮ ದೇಶದ ಹಲವು ಕಡೆಗಳಲ್ಲಿ ಕಳೆದ 2 ದಿನಗಳಿಂದ ಮಳೆಯಾಗ್ತಾ ಇದೆ. ರಾಜ್ಯದ ಹಲವು ಜಿಲ್ಲೆಗಳಲ್ಲಿ 2 ದಿನಗಳಿಂದ ಮಳೆ ಸುರಿತಾ ಇದ್ದು, ಬೆಂಗಳೂರಿನಲ್ಲಿ ನಿನ್ನೆ ಗಾಳಿ ಸಹಿತ ಭರ್ಜರಿ ಮಳೆ ಸುರಿದಿದೆ. ಫೆಬ್ರವರಿ 22ರವರೆಗೆ ಬೆಂಗಳೂರಿನಲ್ಲಿ ಮೋಡ ಕವಿದ ವಾತಾವರಣವೇ ಇರಲಿದ್ದು, ಗುಡುಗು ಸಹಿತ ಮಳೆಯಾಗೋ ಸಾಧ್ಯತೆ ಇದೆ ಅಂತ ಹವಾಮಾನ ಇಲಾಖೆ ತಿಳಿಸಿದೆ. ಕರಾವಳಿ ಜಿಲ್ಲೆಗಳಾದ ದಕ್ಷಿಣ ಕನ್ನಡ, ಉಡುಪಿಯಲ್ಲಿ ಫೆಬ್ರವರಿ 23ರವರೆಗೆ ಸಣ್ಣ ಪ್ರಮಾಣದಲ್ಲಿ ಮಳೆಯಾಗೋ ಸಾಧ್ಯತೆ ಇದೆ. ಇನ್ನು ಮೈಸೂರು, ಕೊಡಗು, ಮಂಡ್ಯ ಸೇರಿ ದಕ್ಷಿಣ ಕರ್ನಾಟಕದ ಜಿಲ್ಲೆಗಳಲ್ಲಿ ಫೆಬ್ರವರಿ 23ರವರೆಗೂ ಗುಡುಗು ಸಹಿತ ಸಣ್ಣ ಮತ್ತು ಮಧ್ಯಮ ಪ್ರಮಾಣದ ಮಳೆಯಾಗಬಹುದು. ಬಾಗಲಕೋಟೆ, ಬೆಳಗಾವಿ, ಹಾವೇರಿ, ಗದಗ ಸೇರಿ ಉತ್ತರ ಕರ್ನಾಟಕದ ಜಿಲ್ಲೆಗಳಲ್ಲಿ ಫೆಬ್ರವರಿ 22ರವರೆಗೆ ಮಳೆಯಾಗುವ ಸಾಧ್ಯತೆ ಇದೆ. ಫೆಬ್ರವರಿ 24-25ರಂದು ಒಣ ಹವೆ ಮುಂದುವರಿಯಲಿದೆ ಅಂತ ಹವಾಮಾನ ಇಲಾಖೆ ಹೇಳಿದೆ. ಸರ್ಕಾರಿ ಕೆಲಸ ಅಂದ್ರೆ ದೇವರ ಕೆಲಸ ಅಂತಾರೆ. ಆದರೆ ವಿಜಯಪುರ ಜಿಲ್ಲೆ ಸಿಂಧಗಿಯಲ್ಲಿರುವ ಸಹಾಯಕ ಕಾರ್ಯನಿರ್ವಾಹಕ ಎಂಜಿನಿಯರ್ ಕಚೇರಿ ಸಿಬ್ಬಂದಿ ಮಧ್ಯಾಹ್ನವಾದರೂ ಕಚೇರಿಗೆ ಆಗಮಿಸ್ತಾ ಇಲ್ಲ. ಹಾಗಾಗಿ ನಮ್ಮ ಯಾವುದೇ ಕೆಲಸಗಳು ಆಗ್ತಾ ಇಲ್ಲ ಅಂತ ಸಾರ್ವಜನಿಕರು ಆರೋಪಿಸುತ್ತಿದ್ದಾರೆ. ನಮ್ಮ ಸಮಸ್ಯೆಗಳನ್ನ ಕೇಳೋದಕ್ಕೆ ಯಾವೊಬ್ಬ ಅಧಿಕಾರಿ ಆಗಲಿ ಸಿಬ್ಬಂದಿ ಆಗಲಿ ಲಭ್ಯವಿರುವುದಿಲ್ಲ. ಹಾಗಾಗಿ ಇಂಥ ಅಧಿಕಾರಿಗಳ ವಿರುದ್ಧ ಶಿಸ್ತು ಕ್ರಮ ಕೈಗೊಳ್ಳಬೇಕು ಅಂತ ಸಾರ್ವಜನಿಕರು ಆಗ್ರಹಿಸಿದ್ದಾರೆ. 2 ವರ್ಷ ಆಯ್ತು ಬೋರ್ ಹಾಕ್ಯಾರ, ಬೋರಿನ ಹಾಕಿ ಹೋದವ್ರಿ ನಮಗೆ ಹೊಳ್ಳಿ ಯಾರು ಬಂದಿಲ್ಲ, ಅಲ್ಲಿ ಯಾರು ನೋಡಿಲ್ಲ. ಅದಕ್ಕಾಗಿ ನಾ ಇಲ್ಲಿ ಬಂದ್ಕೆ ಇಲ್ಲಿ ಸತಿ ಐತ್ರಿ ಬರ್ಲಕತ್ ಯಾರ್ಯಾರಿಗೆ ಹೇಳಿರಿ? ಮೊದಲೊಬ್ಬ ಮೆಂಬರ್ ಇದ್ದವನಿಗೆ ಗೊತ್ತಿತ್ತು, ನಮಗೆ ಕರೀತಾರೆ. ಇವ್ರ ನಂಬರ್ನು ಹೇಳಿಲ್ಲ, ನಮಗೆ ಏನು ಹೇಳಿಲ್ಲ. ಅದಕ್ಕೆ ನಮಗೆ ಇದು ಗೊತ್ತಾಗಿಲ್ಲ. ಹುಡುಕಾಡಲಾಗಿಲ್ಲ 4 ದಿವಸ ಐತಿ, ಅವರು ಏನು ಮಾತಾಡಕ್ತಿರಲ್ಲ, ಯಾರು ಇಲ್ಲ. ಕೃಷಿ ಅಂದ್ರೆ ಮಾರು ದೂರ ಓಡುವವರೇ ಹೆಚ್ಚು. ಇಂಥವರ ಮಧ್ಯೆ ಕೃಷಿ ಎಂಬ ಕಲೆಯನ್ನ ಒಲಿಸಿಕೊಂಡು ಇಲ್ಲೊಬ್ಬ ರೈತ ಯಶಸ್ಸು ಕಂಡಿದ್ದಾರೆ. ತುಮಕೂರು ಜಿಲ್ಲೆ ತಿಪ್ಟೂರ್ನ ಹಾವೇನಹಳ್ಳಿ ಗ್ರಾಮದ ರೈತ ಸಾವಯವ ಕೃಷಿಯನ್ನ ಮಾಡಿ ಹೆಚ್ಚಿನ ಲಾಭ ಗಳಿಸಿದ್ದಾರೆ. ಪಾಲಾಕ್ಷ ಎಂಬ ರೈತ ತನಗಿರುವ 4 ಎಕರೆ ಜಮೀನನ್ನ ವ್ಯವಸ್ಥಿತವಾಗಿ ವಿಂಗಡಿಸಿ ಸಾವಯವ ಕೃಷಿಯನ್ನ ಆರಂಭಿಸಿ ಅದರಲ್ಲಿ ಯಶಸ್ಸು ಕಂಡಿದ್ದಾರೆ. ಕೃತಕ ಗೊಬ್ಬರಗಳನ್ನು ಸ್ವತಃ ತಾವೇ ತಯಾರಿಸಿ ತೋಟಗಾರಿಕಾ ಬೆಳೆಗಳಾದಂಥ ಅಡಿಕೆ, ತೆಂಗು, ಕಾಫಿ, ಡ್ರ್ಯಾಗನ್ ಫ್ರೂಟ್,
ಸೇಬು, ಲವಂಗ, ಅಂಜೂರ, ಏಲಕ್ಕಿ ಮುಂತಾದ ತೋಟಗಾರಿಕಾ ಬೆಳೆಗಳನ್ನು ಬೆಳೆದು ಯಶಸ್ವಿಯಾಗಿದ್ದಾರೆ. ಅಲ್ಲದೆ ತಿಪಟೂರು ನಗರದಲ್ಲಿ ಪ್ರತಿ ಭಾನುವಾರ ಕೃಷಿ ಸಂತೆಯನ್ನ ಮಾಡಿ ಜನರ ಆರೋಗ್ಯದ ದೃಷ್ಟಿಯಿಂದ ಸಾವಯವ ಕೃಷಿಯಲ್ಲಿ ಬೆಳೆದ ತರಕಾರಿ, ಸೊಪ್ಪು, ಹಣ್ಣುಗಳನ್ನು ಮತ್ತು ಔಷಧೀಯ ಸಸ್ಯಗಳನ್ನು ಕಡಿಮೆ ದರದಲ್ಲಿ ಮಾರಾಟ ಮಾಡಿ ಹೆಚ್ಚಿನ ಲಾಭ ಗಳಿಸುತ್ತಿದ್ದಾರೆ. ಇವತ್ತಿನ ಈ ಕೃಷಿ ಒಳಗೆ ಜನಗಳು ಏನು ನೋಡಿ ತಿಳ್ಕೊಂಡು ಮಾಡಲಿ ಅನ್ನೋ ಉದ್ದೇಶದ ಜೊತೆಗೆ ನಮಗೆ ಏನಾಗುತ್ತೆ, ಮನಸ್ಸಿಗೆ ನೆಮ್ಮದಿ ಸಿಗುತ್ತೆ, ಉದ್ಯೋಗ ಸಿಗುತ್ತೆ, ಉಲ್ಲಾಸ ಸಿಗುತ್ತೆ, ಉತ್ತೇಜನ ಸಿಗುತ್ತೆ. ಇದ್ರ ಜೊತೆಗೆ ಏನಾಗುತ್ತೆ, ನಮ್ಗೆ ಉದ್ಯೋಗ ಸಿಕ್ದಂಗೂ ಆಗುತ್ತೆ, ಇನ್ನೊಬ್ರಿಗೆ ಉತ್ತೇಜನ ಆದಂಗೆ ಆಗುತ್ತೆ, ಮತ್ತು ಮನಸ್ಸಿಗೆ ಉಲ್ಲಾಸ ಸಿಗುತ್ತೆ. ಅಂದರೆ ಒಳ್ಳೆ ಗಾಳಿ ಸಿಗುತ್ತೆ ನಮಗೆ ತೋಟದಲ್ಲಿ. ಟೌನಲ್ಲಿ ಸೀತಾರಾಮ ಚೌಟ್ರಿ ಎದುರಿಗೆ ನಾವು ಸಂತೆ ಮಾಡ್ತಾಯಿದ್ದೀವಿ. ಪ್ರತಿ ಭಾನುವಾರ ಬೆಳಗ್ಗೆ 8ರಿಂದ 12 ಗಂಟೆವರೆಗೂ ನಡೆಯುತ್ತೆ. ಪ್ರತಿಯೊಂದು ಈಗ ಸಿರಿಧಾನ್ಯ ಇರ್ಬೋದು, ಹಾಲು ಮೊಸರು ಇರ್ಬೋದು, ತರಕಾರಿ ಇರ್ಬೋದು, ಹಣ್ಣಂಪ್ಳು ಇರ್ಬೋದು, ಪ್ರತಿಯೊಂದು ಸಿಗುತ್ತೆ. ಬಂದು ರೈತರು ತಾವೇ ಬೆಳೆದು ಸಂಘದ ಸದಸ್ಯನಾಗಿ ಅದನ್ನು ಅಳವಡಿಸ್ಕೊಂಡು ಅವನೇ ಬಂದು ನೇರವಾಗಿ ಮಾರಾಟ ಮಾಡಬಹುದು. ಅದರಿಂದ ಏನಾಗುತ್ತೆ, ನೆಪ ಮಾತ್ರಕ್ಕೆ ಮಾತ್ರ ಗ್ರಾಮ ವಾಸ್ತವ್ಯವಾಗಬಾರದು. ಗ್ರಾಮ ವಾಸ್ತವ್ಯದಲ್ಲಿ ಅಲ್ಲಿನ ಸಮಸ್ಯೆಗಳನ್ನು ಬಗೆಹರಿಸುವಂತ ಕೆಲಸವಾಗಬೇಕು ಅಂತ ಶಾಸಕ ಟಿ ರಘುಮೂರ್ತಿ ಹೇಳಿದ್ದಾರೆ. ಚಳ್ಳಕೆರೆ ತಾಲೂಕಿನ ಗಂಜಿಗುಂಟೆ ಗ್ರಾಮದಲ್ಲಿ ಇಂದು ತಾಲೂಕು ಕಂದಾಯ ಇಲಾಖೆಯಿಂದ ಗ್ರಾಮ ವಾಸ್ತವ್ಯದ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದ ಅವರು, ಗ್ರಾಮೀಣ ಭಾಗದ ಸಮಸ್ಯೆಗಳ ಬಗ್ಗೆ ಗಮನ ಹರಿಸುವಂತಹ ನಿಟ್ಟಿನಲ್ಲಿ ಸರ್ಕಾರದ ಅಧಿಕಾರಿಗಳಿಗೆ ಪ್ರತಿ ತಿಂಗಳು 1 ದಿನದ ಮಟ್ಟಿಗೆ ಗ್ರಾಮ ವಾಸ್ತವ್ಯವನ್ನ ಮಾಡಲಾಗ್ತಾ ಇದೆ. ಅದರಂತೆ ಗ್ರಾಮ ವಾಸ್ತವ್ಯವನ್ನ ವಾಸ್ತವ್ಯಕ್ಕೆ ಸೀಮಿತಗೊಳಿಸದೆ ಸಮಸ್ಯೆಗಳು ಪರಿಹಾರವಾಗಬೇಕು. ಇನ್ನು ಅಧಿಕಾರಿಗಳು ಗ್ರಾಮಕ್ಕೆ ಬಂದಾಗ ಗ್ರಾಮಸ್ಥರ ಸಮಸ್ಯೆಗಳಾದ ಜಮೀನುಗಳಿಗೆ ರಸ್ತೆ, ಪಿಂಚಣಿ, ವಿಕಲಚೇತನ ಪಿಂಚಣಿ ವ್ಯವಸ್ಥೆ, ಪೌತಿ ಖಾತೆ, ವಂಶವೃಕ್ಷ, ಗ್ರಾಮದಲ್ಲಿ ಕುಡಿಯುವ ನೀರಿನ ಸಮಸ್ಯೆ, ಸ್ವಚ್ಛತಾ ವ್ಯವಸ್ಥೆ, ಇತರೆ ಸಮಸ್ಯೆಗಳನ್ನು ಆಲಿಸಿ ಅವುಗಳನ್ನು ಬಗೆಹರಿಸಲಾಗುವುದು ಎಂದರು. ಚಳ್ಳಕೆರೆ ನಗರದ ತಾಲೂಕು ಕಚೇರಿ ಆವರಣದಲ್ಲಿ ರಾಷ್ಟ್ರೀಯ ಹಬ್ಬಗಳ ಆಚರಣಾ ಸಮಿತಿ ವತಿಯಿಂದ ಸಂತ ಸರ್ವಜ್ಞ ಜಯಂತ್ಯೋತ್ಸವ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ಈ ವೇಳೆ ಸಂತ ಸರ್ವಜ್ಞ ಅವರ ಭಾವಚಿತ್ರಕ್ಕೆ ಪುಷ್ಪ ನಮನ ಸಲ್ಲಿಸಿ ಮಾತನಾಡಿದ ಶಾಸಕ ಟಿ ರಘುಮೂರ್ತಿ, ಸರ್ವಜ್ಞ ಒಂದು ಸ್ಥಳದಲ್ಲಿ ನಿಲ್ಲದೆ ಸದಾ ಸಂಚರಿಸುತ್ತಾ ಸಮಾಜದ ಎಲ್ಲಾ ಬಗೆಯ ಅಂಕುಡೊಂಕುಗಳನ್ನು ತನ್ನ ವಚನದ ಮೂಲಕ ತಿದ್ದುವಂತಹ ಕೆಲಸ ಮಾಡ್ತಾ ಇದ್ರು ಎಂದು ಹೇಳಿದರು. ಇನ್ನು ತಹಶೀಲ್ದಾರ್ ಎಂ ಮಲ್ಲಿಕಾರ್ಜುನ ಮಾತನಾಡಿ, ಕೊರೋನಾ ಹರಡುವ ಹಿನ್ನೆಲೆಯಲ್ಲಿ ಎಲ್ಲ ಮಹನೀಯರ ಜಯಂತಿಗಳನ್ನು ಸರಳವಾಗಿ ಆಚರಿಸಲಾಗ್ತಾ ಇದೆ ಎಂದರು. ಬಿಜೆಪಿ ಯುವ ಮೋರ್ಚಾ ನಾಯಕಿ ಪಮೇಲಾ ಗೋಸ್ವಾಮಿ ಅವರನ್ನ ಕೊಕೇನ್ ಸಹಿತ ದಕ್ಷಿಣ ಕೋಲ್ಕತ್ತಾದ ನ್ಯೂ ಅಲಿಪೋರ್ನಲ್ಲಿ ಬಂಧಿಸಿದ್ದಾರೆ. ಅವರ ಜೊತೆ ಕಾರಿನಲ್ಲಿದ್ದ ಅವರ ಸ್ನೇಹಿತ ಪ್ರಭೀರ್ ಕುಮಾರ್ ದೇ ಎಂಬುವರನ್ನು ಕೂಡ ಬಂಧಿಸಲಾಗಿದೆ ಎಂದು ಪೊಲೀಸರು ತಿಳಿಸಿದ್ದಾರೆ. ಗೋಸ್ವಾಮಿ ಅವರು ಬಿಜೆಪಿಯ ಯುವ ಮೋರ್ಚಾದ ರಾಜ್ಯ ಘಟಕದ ಕಾರ್ಯದರ್ಶಿಯಾಗಿದ್ದಾರೆ. ಗೋಸ್ವಾಮಿ ಅವರ ಕೈಚೀಲ, ಕಾರಿನ ಇತರೆ ಭಾಗಗಳಿಂದ 100 ಗ್ರಾಂ ಕೊಕೇನ್ ವಶಪಡಿಸಿಕೊಳ್ಳಲಾಗಿದೆ ಅಂತ ಪೊಲೀಸರು ತಿಳಿಸಿದ್ದಾರೆ. ಗೋಸ್ವಾಮಿ ಅವರು ಸ್ವಲ್ಪ ಸಮಯದಿಂದ ಡ್ರಗ್ ಕಳ್ಳ ಸಾಗಾಣಿಕೆಯಲ್ಲಿ ತೊಡಗಿಕೊಂಡಿದ್ರು ಅಂತ ಪೊಲೀಸರು ಹೇಳಿದ್ದಾರೆ. ಇನ್ನು ಪಮೇಲಾ ಅವರು ರಾಜಕೀಯ ಸೇರುವುದಕ್ಕೂ ಮುನ್ನ ರೂಪದರ್ಶಿಯಾಗಿದ್ರು. ಅಷ್ಟೇ ಅಲ್ಲ, ಗಗನ ಸಖಿಯಾಗಿ ಮತ್ತು ಬಂಗಾಳ ಕಿರುತೆರೆಯಲ್ಲಿ ನಟಿಯಾಗಿಯೂ ಕೂಡ ಕಾಣಿಸಿಕೊಂಡಿದ್ರು. ಭಾರತ ಪದೇ ಪದೇ ಮುಟ್ಟಿ ನೋಡಿಕೊಳ್ಳುವಂತೆ ಏಟ್ ಕೊಟ್ಟರೂ ಕೂಡ ಚೀನಾ ಮಾತ್ರ ತನ್ನ ನರಿ ಬುದ್ಧಿಯನ್ನ ಪ್ರದರ್ಶನ ಮಾಡ್ತಲೇ ಇದೆ. ಇದೀಗ 2 ಗಡಿಯಲ್ಲಿ ಸೇನೆ ಹಿಂತೆಗೆದ ಮೂಲಕ ಶಾಂತಿ ಮರುಸ್ಥಾಪನೆಯ ಹೊತ್ತಿನಲ್ಲೇ ಚೀನಾ ಕಳೆದ ವರ್ಷ ಗಲ್ವಾನ್ ಗಡಿ ಭಾಗದಲ್ಲಿ ನಡೆದ ಸಂಘರ್ಷದ ವಿಡಿಯೋ ತುಣುಕನ್ನು ಬಿಡುಗಡೆ ಮಾಡಿ ವಿವಾದವನ್ನ ಮತ್ತೆ ಕೆಣಕೋದಕ್ಕೆ ಮುಂದಾಗಿದೆ. ಕಳೆದ ವರ್ಷದ ಜೂನ್ 15-16ರಂದು ಗಾಲ್ವಾನ್ ಕಣಿವೆಯಲ್ಲಿ ಚೀನಾ ಮತ್ತು ಭಾರತೀಯ ಯೋಧರ ನಡುವೆ ಸಂಘರ್ಷ ನಡೆದಿತ್ತು. ಆ ನಂತರ ಎರಡೂ ದೇಶಗಳ ನಡುವೆ ಯುದ್ಧದ ವಾತಾವರಣ ನಿರ್ಮಾಣವಾಗಿತ್ತು. ಗಡಿ ಭಾಗದಲ್ಲಿ ಎರಡೂ ದೇಶಗಳು ಸೈನಿಕರನ್ನ, ಟ್ಯಾಂಕರ್ಗಳನ್ನ ಜಮಾವಣೆ ಮಾಡಲಾಗಿತ್ತು. ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಇದು ವ್ಯಾಪಕ ಚರ್ಚೆಗೆ ಕಾರಣವಾಗಿ ಯುದ್ಧದ ಕಾರ್ಮೋಡ ಕವಿದಿತ್ತು. ಜೊತೆಗೆ ಎರಡೂ ದೇಶಗಳ ಸೇನಾಧಿಕಾರಿಗಳು ಹಾಗೂ ರಾಜತಾಂತ್ರಿಕ ಮಾತುಕತೆಯಿಂದಾಗಿ ಗಡಿಯಲ್ಲೀಗ ಶಾಂತಿ ನೆಲೆಸುವ ವಾತಾವರಣ ನಿರ್ಮಾಣವಾಗಿದೆ. 11 ಸುತ್ತಿನ ಮಾತುಕತೆಗಳು ಒಂದು ಹಂತಕ್ಕೆ ಯಶಸ್ವಿಯಾಗಿವೆ. ಉಭಯ ದೇಶಗಳು ಗಡಿಯಲ್ಲಿ ಜಮಾವಣೆಗೊಳಿಸಿದಂತಹ ಸೇನೆಯನ್ನ ವಾಪಸ್ ಪಡೆಯುವ ಪ್ರಕ್ರಿಯೆಯನ್ನ ಪೂರ್ಣಗೊಳಿಸಿವೆ. ಆದರೆ ಇಂದು ಇದ್ದಕ್ಕಿದ್ದಂತೆ ಚೀನಾ ಕಳೆದ ವರ್ಷ ನಡೆದ ಸಂಘರ್ಷದ ವಿಡಿಯೋ ತುಣುಕನ್ನ ಬಿಡುಗಡೆ ಮಾಡಿದೆ. ಇದು ಹಲವು ಕುತೂಹಲಗಳಿಗೆ ಕಾರಣವಾಗಿದೆ. ತಾನು ರಾಜಕೀಯ ಪ್ರವೇಶ ಮಾಡೋದಿಲ್ಲ ಎಂದು ಇತ್ತೀಚೆಗೆ ರಜನಿಕಾಂತ್ ಹೇಳಿಕೆ ನೀಡಿದ ಬಳಿಕ ಇದೇ ಮೊದಲ ಬಾರಿಗೆ ಕಮಲ್ ಹಾಸನ್ ಅವರನ್ನ ಭೇಟಿಯಾಗಿ ಮಾತುಕತೆ ನಡೆಸಿದ್ದಾರೆ. 2021ರ ತಮಿಳುನಾಡಿನ ವಿಧಾನಸಭಾ ಚುನಾವಣೆಗೆ ಕಮಲ್ ಹಾಸನ್ ವ್ಯಾಪಕ ಪ್ರಚಾರದಲ್ಲಿ ತೊಡಗಿದ್ದಾರೆ. ಇದರ ನಡುವೆ ತಲೈವಾರನ್ನ ಭೇಟಿಯಾಗಿದ್ದಾರೆ. ಆದರೆ ಇದು ರಾಜಕೀಯ ರಹಿತವಾದ ಭೇಟಿ ಅಂತ ಹೇಳಲಾಗ್ತಾ ಇದೆ. ಯಾವುದೇ ರಾಜಕೀಯ ವಿಚಾರಗಳನ್ನ ಇಬ್ಬರು ನಟರು ಚರ್ಚೆ ಮಾಡಿಲ್ಲ ಎನ್ನಲಾಗಿದೆ. ನಾವೆಲ್ಲ ಪ್ರತಿದಿನ ಸೊಳ್ಳೆಯಿಂದ ಕಚ್ಚಿಸಿಕೊಳ್ಳೋದು ಕಾಮನ್. ಆದರೆ ಸಿಎಂಗೆ ಸೊಳ್ಳೆ ಕಚ್ಚಿದ ತಪ್ಪಿಗೆ ಎಂಜಿನಿಯರ್ಗಳಿಬ್ಬರು ಅಮಾನತುಗೊಂಡಿದ್ದಾರೆ. ಹೌದು,
ಮಧ್ಯಪ್ರದೇಶ ಮುಖ್ಯಮಂತ್ರಿ ಶಿವರಾಜ್ ಸಿಂಗ್ ಚೌಹಾಣ್ ಬಸ್ ಅವಘಡದಲ್ಲಿ ಮೃತಪಟ್ಟವರ ಕುಟುಂಬಗಳನ್ನು ಭೇಟಿ ಮಾಡೋದಕ್ಕೆ ಅಂತ ಸಿಧಿಗೆ ಭೇಟಿ ನೀಡಿದ್ರು. ಈ ವೇಳೆ ಸಿಧಿ ಪಟ್ಟಣದಲ್ಲಿರುವಂತಹ ಸರ್ಕ್ಯೂಟ್ ಹೌಸ್ನಲ್ಲಿ ವಾಸ್ತವ್ಯ ಹೂಡಿದ್ರು. ಈ ವೇಳೆ ಸೊಳ್ಳೆಗಳ ಕಾಟದಿಂದ ಸಿಎಂಗೆ ನಿದ್ರೆ ಮಾಡೋದಕ್ಕೆ ಸಾಧ್ಯವಾಗಿರಲಿಲ್ಲ. ಅಲ್ಲದೆ ಬೆಳಗಿನ ಜಾವ 4 ಗಂಟೆಯ ವೇಳೆಗೆ ನೀರಿನ ಟ್ಯಾಂಕ್ ತುಂಬಿ ಹರಿತಾ ಇತ್ತು. ಕೊನೆಗೆ ಸಿಎಂ ಅವರೇ ಎದ್ದು ನೀರನ್ನ ನಿಲ್ಲಿಸಿದ್ರು. ಸರ್ಕ್ಯೂಟ್ ಹೌಸ್ನ ಈ ಅವತಾರವನ್ನ ಖುದ್ದು ಅನುಭವಿಸಿದ ಸಿಎಂ ಕೂಡಲೇ ಈ ಕಟ್ಟಡದ ಚಾರ್ಜ್ನಲ್ಲಿದ್ದ ಲೋಕೋಪಯೋಗಿ ಇಲಾಖೆಯ ಎಂಜಿನಿಯರ್ ಹಾಗೂ ಉಪ ಎಂಜಿನಿಯರ್ ಅವರನ್ನ ಅಮಾನತುಗೊಳಿಸಿದ್ದಾರೆ. ಜಮ್ಮು ಮತ್ತು ಕಾಶ್ಮೀರದಲ್ಲಿ ಮತ್ತೆ ಉಗ್ರರು ಅಟ್ಟಹಾಸ ಮೆರೆದಿದ್ದು, ಹಾಡಹಗಲೇ 10 ಸಾರ್ವಜನಿಕರ ನಡುವೆಗೆ ರಾಜಾರೋಷವಾಗಿ ಬಂದ ಉಗ್ರ ಪೊಲೀಸರ ಮೇಲೆ ಗುಂಡಿನ ದಾಳಿ ನಡೆಸಿ ಪರಾರಿಯಾಗಿರುವ ಘಟನೆ ಜಮ್ಮು ಮತ್ತು ಕಾಶ್ಮೀರ ರಾಜಧಾನಿ ಶ್ರೀನಗರದಲ್ಲಿ ನಡೆದಿದೆ. ಶ್ರೀನಗರದ ಬಾಗಾಟ್ ಬಾರ್ಜುಲಾ ಪ್ರದೇಶದಲ್ಲಿ ಅಂಗಡಿಯೊಂದರ ಬಳಿ 2 ಪೊಲೀಸರು ನಿಂತಿದ್ದ ವೇಳೆ ಅಲ್ಲಿಗೆ ಆಗಮಿಸಿದ ಶಸ್ತ್ರಧಾರಿ ಉಗ್ರ ನೋಡ್ತಾ ಇದ್ದಂತೆ ಬಂದೂಕು ತೆಗೆದು ಪೊಲೀಸರ ಮೇಲೆ ಗುಂಡಿನ ದಾಳಿ ನಡೆಸಿದ್ದಾನೆ. ಬಳಿಕ ಅಲ್ಲಿಂದ ಕೂಡಲೇ ಪರಾರಿಯಾಗಿದ್ದಾನೆ. ಉಗ್ರ ಗುಂಡು ಹಾರಿಸುವ ವೇಳೆ ಪಕ್ಕದಲ್ಲೇ ಸಾಕಷ್ಟು ಜನರಿದ್ರೂ ಆತನನ್ನ ಹಿಡಿಯುವ ಅಥವಾ ಆತನನ್ನ ತಡೆಯುವ ಪ್ರಯತ್ನವನ್ನ ಯಾರೂ ಕೂಡ ಮಾಡಿಲ್ಲ. ಬದಲಿಗೆ ಅಲ್ಲಿಂದ ಪರಾರಿಯಾಗಲು ಯತ್ನಿಸ್ತಾ ಇದ್ರು. ಇವಿಷ್ಟು ಘಟನೆ ಸ್ಥಳದಲ್ಲಿದ್ದ ಸಿಸಿಟಿವಿ ಕ್ಯಾಮೆರಾದಲ್ಲಿ ದಾಖಲಾಗಿದ್ದು, ಈ ವಿಡಿಯೋ ಇದೀಗ ವೈರಲ್ ಆಗಿದೆ. ರಸ್ತೆಯ ಮೇಲೆ ಅರ್ಧ ಅಡಿಯಷ್ಟು ಬಿದ್ದ ಹಿಮದ ರಾಶಿ. ಹಿಮದಿಂದಾಗಿ ರಸ್ತೆ ಕಾಣದೆ ವಾಹನ ಸಂಚಾರವೇ ಸ್ಥಗಿತ. ಮನೆ ಛಾವಣಿ, ಮರಗಿಡಗಳ ಮೇಲೂ ಹಿಮ. ಕಾಫಿ ತೋಟ, ಹುಲ್ಲಿನ ಬಣವೆ, ಎತ್ತ ನೋಡಿದ್ರೂ ಹಿಮವೋ ಹಿಮ. ಇದೇನು ಕಾಶ್ಮೀರ ಅಥವಾ ಹಿಮಾಲಯ ಪರ್ವತದ ಸ್ಥಿತಿಯೋ ಅನ್ನೋ ಅನುಮಾನ ಮೂಡಿಸುವಂತಾಗಿತ್ತು ನಿನ್ನೆ ಕೊಡಗು ಜಿಲ್ಲೆ. ಹೌದು, ಕರ್ನಾಟಕದ ಕಾಶ್ಮೀರ ಎಂದು ಕರೆಸಿಕೊಳ್ಳುವ ಕೊಡಗು ನಿನ್ನೆ ಅಕ್ಷರಶಃ ಕಾಶ್ಮೀರವಾಗಿತ್ತು. ಕೊಡಗು ಜಿಲ್ಲೆ ಸೋಮವಾರಪೇಟೆ ತಾಲೂಕಿನ ಕೊಡ್ಲಿಪೇಟೆ, ಶನಿವಾರ ಸಂತೆ ಹೋಬಳಿ ವ್ಯಾಪ್ತಿಗಳ ಗೂಡುಗಳಲ್ಲೇ ನೀಡ್ತಾ ಅಂಕನಹಳ್ಳಿ ಸೇರಿದಂತೆ 10 ಗ್ರಾಮಗಳು ನಿನ್ನೆ ಮಧ್ಯಾಹ್ನ ಅಕ್ಷರಶಃ ಹಿಮಾಲಯ ಪರ್ವತವೋ ಕಾಶ್ಮೀರದ ಹಳ್ಳಿಗಳೋ ಆಗಿಬಿಟ್ಟಿದ್ವು. ನಿನ್ನೆ ಮಧ್ಯಾಹ್ನ ಮಳೆ ಬದಲಿಗೆ ಆಲಿಕಲ್ಲು ಈ ಪ್ರಮಾಣದಲ್ಲಿ ಸುರಿದಿದ್ದ ಪರಿಣಾಮ 10 ಗ್ರಾಮಗಳು ಸಂಪೂರ್ಣ ಹಿಮದಿಂದ ತುಂಬಿ ಹೋಗಿದ್ವು. ಕೇರಳದಿಂದ ಮಹಾರಾಷ್ಟ್ರದವರೆಗೆ ವಾಯುಭಾರ ಕುಸಿತವಾಗಿರುವ ಹಿನ್ನೆಲೆಯಲ್ಲಿ ಕೊಡಗಿನಲ್ಲಿ ಧಾರಾಕಾರ ಮಳೆಯಾಗಿದೆ. ಅದರಲ್ಲೂ ಸೋಮವಾರಪೇಟೆ ತಾಲೂಕಿನ ಶನಿವಾರ ಸಂತೆ ಮತ್ತು ಕೋಡ್ಲಿಪೇಟೆ ಹೋಬಳಿ ವ್ಯಾಪ್ತಿಯಲ್ಲಿ ಹಿಮ ಮಳೆ ಸುರಿದಿದೆ. ಅವರೆಲ್ಲ ಭಿಕ್ಷೆ ಬೇಡಿ ಜೀವನ ಸಾಗಿಸ್ತಾ ಇದ್ರು. ಭಿಕ್ಷೆ ಸಿಕ್ಕರೆ ಮಾತ್ರ ಅವರಿಗೆ ಒಂದು ಹೊತ್ತು ಊಟ ಸಿಗ್ತಾ ಇತ್ತು. ಇಲ್ಲಾಂದ್ರೆ ಅದೆಷ್ಟೋ ಬಾರಿ ಹಸಿದ ಹೊಟ್ಟೆಯಲ್ಲೇ ಮಲಗಿ ಜೀವನ ಕಳೀತಾ ಇದ್ರು. ಆದ್ರೆ ಇದೀಗ ಇಲ್ಲೊಂದು ಸಂಸ್ಥೆ ನಿರ್ಗತಿಕರಿಗಾಗಿ ಮಹತ್ವದ ಕೆಲಸ ಮಾಡ್ತಿದೆ. ಹಾಗಾದ್ರೆ ಯಾವುದಾ ಸಂಸ್ಥೆ? ಬನ್ನಿ ಈ ಸ್ಟೋರಿ ನೋಡೋಣ. ಹೌದು, ಹೀಗೆ ಹಸಿದ ಜೀವಗಳಿಗೆ ಅನ್ನ ನೀಡ್ತಾ ಇರೋ ಯುವಕರು, ಹೊಟ್ಟೆ ತುಂಬಾ ಊಟ ಮಾಡಿ ಹಸಿವು ನೀಗಿಸಿಕೊಳ್ತಾ ಇರೋ ನಿರ್ಗತಿಕರು. ಇಂಥ ದೃಶ್ಯ ಕಂಡುಬಂದಿದ್ದು ವಾಣಿಜ್ಯ ನಗರಿ ಹುಬ್ಬಳ್ಳಿಯ ಸಿದ್ದಾರೂಢರ ರೈಲ್ವೆ ನಿಲ್ದಾಣ ಆವರಣದ ಚಿಕ್ಕ ಮೈದಾನದಲ್ಲಿ. ಕರ್ನಾಟಕ ವೆಲ್ಫೇರ್ ಪೀಸ್ ಕೌನ್ಸಿಲ್ ಸಂಸ್ಥೆ ವತಿಯಿಂದ ಹಂಗರ್ ಹ್ಯಾಸ್ ನೋ ರಿಲಿಜನ್ ಎಂಬ ಧ್ಯೇಯವನ್ನು ಇಟ್ಕೊಂಡು ಕಳೆದ 15 ದಿನಗಳಿಂದ ನಿರಂತರವಾಗಿ ಹಸಿದ ಬಡವರಿಗೆ, ಅನಾಥರಿಗೆ, ಕಾರ್ಮಿಕರಿಗೆ ಹಸಿವು ನೀಗಿಸುವ ಮಹತ್ವದ ಕಾರ್ಯ ಮಾಡ್ತಿದ್ದಾರೆ. ನಾವು ಇದಕ್ಕಿಂತ ಮೊದಲು ಮಾನವೀಯತೆ ಕೆಲಸನೂ ಮೊದಲಿಂದ ಮಾಡ್ತಾ ಬಂದೇವಿ. ಸೊ ಮುಂದೆ ಮಾಡ್ತಾ ಇರ್ತೇವೆ. ಇದಕ್ಕಿಂತ ಮೊದಲು ನಾವು ಮೆಡಿಕಲ್ ಚೆಕಪ್ ಕ್ಯಾಂಪ್ ಮಾಡಿದ್ದೇವೆ. ಆಮೇಲೆ ನಮ್ಮ ಲಾಕ್ಡೌನ್ ಆದಾಗ ಒಂದು 1500 ಕಿಟ್ಗಳನ್ನು ಮಾಡಿ ಅವ್ರಿಗೆ ಯಾರ್ಯಾರು ನೀಡಿ ಪೀಪಲ್ ಇದ್ದಾರೆ ಅವ್ರ ಮನೆ ಮಠ ಹೋಗಿ ನಾವು ಕೊಟ್ಟಿದ್ದೇವೆ. ಈಗ ನಾವು ಒಂದು ಹೊಸ ಇವೆಂಟನ್ನು ಸ್ಟಾರ್ಟ್ ಮಾಡಿದ್ದೇವೆ. ಡೈಲಿ ಮಧ್ಯಾಹ್ನ ಊಟವನ್ನು ಸರ್ವ್ ಮಾಡ್ತಾ ಇದ್ದೇವೆ. ಇನ್ನು ದಿನಕ್ಕೆ 100 ಜನ ಉದ್ಯೋಗ ಅರಸಿ ಹಳ್ಳಿಯಿಂದ ಹುಬ್ಬಳ್ಳಿಗೆ ಆಗಮಿಸುತ್ತಾರೆ. ಆದರೆ ಅಂದು ಕೆಲಸ ಸಿಗದೆ ತುತ್ತು ಅನ್ನಕ್ಕಾಗಿ ಪರದಾಟವನ್ನ ತಪ್ಪಿಸೋ ಉದ್ದೇಶದಿಂದ ಮಧ್ಯಾಹ್ನದ ವೇಳೆಯಲ್ಲಿ ಅನ್ನ, ಬೇಳೆ ಸಾರು ಜೊತೆಗೆ ಶಿರಾ ಸಹ ನೀಡಿ ಹೊಟ್ಟೆ ತುಂಬಿಸ್ತಾ ಇರೋದು ಹಸಿದ ಜೀವಗಳು ಸಂತಸಗೊಂಡಿವೆ. ಬಟ್ಟೆ ಇರ್ಲಿಲ್ಲ, ಬಟ್ಟೆ ಕೊಡ್ತಾರ, ರಾತ್ರಿ ಊಟ ಕೊಡ್ತಾರ, ಇಲ್ಲಿ ಮಧ್ಯಾಹ್ನ ಊಟ ಕೊಡ್ತಾರೆ. ನಮ್ಗೆಲ್ಲ ಅನುಕೂಲ ಐತ್ರಿ. ಏನು ನಮ್ಗೇನು ತೊಂದರೆ ಇಲ್ರಿ. ಒಂದು ವಾರ 15 ದಿವಸ ಆತ್ರಿ ಇಲ್ಲಿ ಮಾಡಾಕತ್ತಾರ. ಅಲ್ಲಿ ದರ್ಗಾ ಕಡೆ ಇದು ಕರೋನಾ ಬಂದಾಗ ಅವರೇ ಎಲ್ಲ ಮಾಡ್ಯಾರ್ರಿ ಸರ್. ಹೆಂಗೈತ್ ನೋಡ್ರಿ, ಹಂಗಾರಿ ಮನೆ ಊಟನೇ ರೀ ಸರ್. ಊಟ ಮಾಡ್ತಂದು ಕೊಡ್ತಾರ್ರಿ ನಮ್ಗೆ. ಬಟ್ಟೆ ಗಿಟ್ಟೆ ಎಲ್ಲ ಅವ್ರ ನಮ್ಗೆ ಭಾಳ ಅನುಕೂಲ ಮಾಡ್ಯಾರ್ರಿ. ನಮ್ಗೆಲ್ಲ ಚಲೋ ಅನಿಸ್ತೈತಿ, ಪುಣ್ಯ ಬರ್ತೈತಿ. ಅವ್ರಿಗೆ ದೇವ್ರು ಚಲೋ ಇಡ್ಲಿ. ಒಟ್ಟಿನಲ್ಲಿ ದೇಶದಲ್ಲಿ ಜಾತಿ ಭೇದ ಭಾವ ಮಾಡಿಕೊಂಡು ಗುದ್ದಾಟ ನಡೆಸಿದ್ರೆ ಇಲ್ಲೊಂದು ಮುಸ್ಲಿಂ ಸಂಸ್ಥೆ ಹಸಿದವರಿಗೆ ಯಾವ ಜಾತಿ ಇಲ್ಲ, ನಾವೆಲ್ಲರೂ ಒಂದೇ ಎಂದು ಜಾಗೃತಿ ಮೂಡಿಸೋದ್ರ ಜೊತೆಗೆ ಹಸಿವು ನೀಗಿಸ್ತಾ ಇರೋ ಈ ಸಂಸ್ಥೆಗೆ ಹ್ಯಾಟ್ಸ್ ಆಫ್ ಹೇಳಲೇಬೇಕು. ಮತ್ತು ಸಾಮಾಜಿಕ ಕಾರ್ಯ ಇನ್ನಷ್ಟು ವ್ಯಾಪಿಸಲಿ ಅನ್ನೋದು ಎಲ್ಲರ ಆಶಯ.
ರಾಜು ಮುದ್ಗಲ್, ಎಕ್ಸ್‌ಪ್ರೆಸ್ ಟಿವಿ, ಹುಬ್ಬಳ್ಳಿ. ಸಾಧನೆ ಅನ್ನೋದು ಯಾರಪ್ಪನ ಸೊತ್ತು ಅಲ್ಲ, ಸಾಧಿಸುವ ಛಲ ಇದ್ರೆ ಏನ್ ಬೇಕಾದ್ರೂ ಸಾಧಿಸಬಹುದು ಅನ್ನೋದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಹುಬ್ಬಳ್ಳಿಯ ಈ ಹೆಣ್ಣು ಮಗಳು. ಹಾಗಾದ್ರೆ ಆಕೆ ಮಾಡಿದ ಸಾಧನೆ ಏನು? ಬನ್ನಿ ನೋಡೋಣ. ಹೀಗೆ ವಿವಿಧ ಭಂಗಿಗಳಲ್ಲಿ ಯೋಗ ಕಲೆಯನ್ನ ಪ್ರದರ್ಶಿಸ್ತಾ ಇರುವ ಇವರ ಹೆಸರು ವಿಜಯಲಕ್ಷ್ಮಿ ಶಿರಳ್ಳಿ. ಹುಬ್ಬಳ್ಳಿಯ ವಿಜಯನಗರದ ನಿವಾಸಿ. ಯೋಗ ಪಟುವಾದ ವಿಜಯಲಕ್ಷ್ಮಿ ತಮ್ಮ ವಿವಿಧ ರೀತಿಯ ಯೋಗ ಕಲೆಗಳಿಂದ ಕಳೆದ ನವೆಂಬರ್ ತಿಂಗಳಲ್ಲಿ ಹಮ್ಮಿಕೊಂಡಿದ್ದ ಕಲಾಂ ವರ್ಲ್ಡ್ ರೆಕಾರ್ಡ್ ಆನ್ಲೈನ್ ಯೋಗ ಸ್ಪರ್ಧೆಯಲ್ಲಿ ಕೇವಲ 25 ಸೆಕೆಂಡ್ಗಳಲ್ಲಿ ಯೋಗಾಸನಗಳನ್ನು ಮಾಡುವ ಮೂಲಕ ವರ್ಲ್ಡ್ ರೆಕಾರ್ಡ್ ದಾಖಲೆ ಮಾಡಿದ್ದಾರೆ. ಅಷ್ಟೇ ಅಲ್ಲದೆ ಎಚ್ಜಿಎಸ್ ಬೆಂಗಳೂರು ಅವರು ಆಯೋಜನೆ ಮಾಡಿದ್ದ ರಾಷ್ಟ್ರೀಯ ಯೋಗ ಸ್ಪರ್ಧೆಯಲ್ಲಿ ದ್ವಿತೀಯ ಸ್ಥಾನ ಗಳಿಸಿ ಮಲೇಷಿಯಾಗೆ ಆಯ್ಕೆಯಾಗಿದ್ದಾರೆ. ಬೆಂಗಳೂರಿನಲ್ಲಿ ಯೋಗ ನಿಧಿ ಅವಾರ್ಡ್, ಮೈಸೂರು ದಸರಾ ಮಹೋತ್ಸವದಲ್ಲಿ ರಾಜ್ಯಮಟ್ಟದ ಪ್ರಶಸ್ತಿ ಸೇರಿದಂತೆ ರಾಷ್ಟ್ರೀಯ, ಅಂತಾರಾಷ್ಟ್ರೀಯ ಹಾಗೂ ರಾಜ್ಯಮಟ್ಟದಲ್ಲಿ ಯೋಗ ಕ್ಷೇತ್ರದಲ್ಲಿ ವಿಶೇಷ ಸಾಧನೆಗೈದು ವಾಣಿಜ್ಯ ನಗರಿಗೆ ಕೀರ್ತಿ ತಂದಿದ್ದಾರೆ. ಕರ್ನಾಟಕ ಯೂನಿವರ್ಸಿಟಿಯಲ್ಲಿ ನಂದು CYS ಕೋರ್ಸ್ ಆಯಿತು. ಅದರ ನಂತರ ನಂದು ಬೆಳಗಾವಿ ಯೂನಿವರ್ಸಿಟಿಯಲ್ಲಿ PGD. ನಂದು ಯೋಗದಲ್ಲಿ ನಂದು ಎಜುಕೇಷನ್ ಆಗಿರೋದು ಡಿಸ್ಟಿಂಕ್ಷನ್ ವಿತ್ ಫಸ್ಟ್ ಕ್ಲಾಸ್ ಆಗಿದೆ. ಆಮೇಲೆ ಅದರ ನಂತರ ಒಂದು ಜನನಿ ಪವರ್ ಯೋಗ ಕೇಂದ್ರ ಯಾಕೆ ಮಾಡಬಾರ್ದು, ಎಷ್ಟೋ ಜನರು ಹೆಲ್ತ್ ಇಶ್ಯೂ ಸಂಬಂಧ ಬಂದಿರ್ತಾರೆ, ಅಂದರೆ ಅವರಿಗೆ ಆರೋಗ್ಯ ಸಮಸ್ಯೆ ಆಗಿರ್ಬೋದು, ಆ ರೀತಿ ಬರ್ತಾರೆ. ನಾವು ಒಂದು ತಾಯಿಯಾಗಿ ಯಾಕೆ ಮಾಡಬಾರ್ದು ಅಂತನ್ನೋ ಸಂಬಂಧ ನಾವು ಏನು ಮಾಡಿದ್ವಿ, ಜನನಿ ಪವರ್ ಯೋಗ ಅಂತ ನನ್ನ ಆಸೆ ಪ್ರಕಾರ ಇದನ್ನು ಹೆಸರಿಟ್ಟು ಇದನ್ನೇ ಮಾಡಿದ್ವಿ. ಆ ಜನನಿ ಪವರ್ ಯೋಗದಲ್ಲಿ ನನ್ನ ಒಂದು 18ರಿಂದ 28 ಜನ ವಿದ್ಯಾರ್ಥಿಗಳಿದ್ದಾರೆ. ಅದರಲ್ಲಿ ಮಕ್ಕಳು ಸಪ್ರೇಟಾಗಿ ಅಂದರೆ ಹಾಲಿಡೇಸ್ನಲ್ಲಿ ನನ್ನ ಸಮ್ಮರ್ ಕ್ಯಾಂಪ್ ಅಂತ ಮಾಡಿ ಯೋಗ ಕೋಚಿಂಗ್ ಕೊಡ್ತೀವಿ ಮಕ್ಕಳಿಗೆ. ಅಂದರೆ ನಮ್ಮದು ನ್ಯಾಷನಲ್ ಲೆವೆಲ್ವರೆಗೆ ನಾವು ಮಕ್ಕಳನ್ನು ಒಯ್ಬೋದು ಅನ್ನೋ ಒಂದು ಉದ್ದೇಶದಿಂದ ಕಾಂಪಿಟೇಷನ್ಗೆ ರೆಡಿ ಮಾಡ್ತೀವಿ. ಇನ್ನು ವಿಜಯಲಕ್ಷ್ಮಿ ಅವರು ಜಲಯೋಗ ಮಾಡೋದ್ರಲ್ಲಿ ಕೂಡ ನಿಸ್ಸೀಮರು. ಹುಬ್ಬಳ್ಳಿಯ ವಿಜಯನಗರದಲ್ಲಿ ಸುಮಾರು 12 ವರ್ಷಗಳಿಂದ ಉಚಿತವಾಗಿ ಮಕ್ಕಳಿಗೆ ಹಾಗೂ ಸ್ತ್ರೀಯರಿಗೆ ಯೋಗಾಸನ ಕಲಿಸುವ ಮೂಲಕ ನಗರದಲ್ಲಿ ಮನೆ ಮಾತಾಗಿದ್ದಾರೆ. ಅಲ್ಲದೆ ತಮ್ಮ ಸಾಧನೆಯನ್ನ ಮತ್ತಷ್ಟು ವಿಸ್ತರಿಸುವಂತೆ ಮಾಡಿದ್ದಾರೆ. ತಾಯಿಯಂತೆ ಮಗಳು ಕೂಡ ಯೋಗಪಟುವಾಗಿದ್ದು, ತಾಯಿಯ ಹಾದಿಯಲ್ಲಿ ಮಗಳು ಸಾಗ್ತಾ ಇರೋದು ನಿಜಕ್ಕೂ ಸ್ಫೂರ್ತಿದಾಯಕವಾಗಿದೆ. ಮಾನಸಿಕ ಒತ್ತಡಗಳಿಂದ ಬೆಂದು ಹೋದ ಸಂದರ್ಭದಲ್ಲಿ ವಿವಿಧ ಯೋಗ ಕಲಿಕೆಗಳನ್ನು ಕಲಿಯುವ ಮೂಲಕ ಮಾನಸಿಕ ನೆಮ್ಮದಿ ಜೊತೆಗೆ ವಿವಿಧ ಕಾಯಿಲೆಗಳಿಂದ ಮುಕ್ತರಾಗ್ತಿದ್ದಾರೆ. ಮೇಡಮ್ ಹತ್ರ ಯೋಗ ಕ್ಲಾಸಿಗೆ ಬರೋಕಂತಿಂದು ಎಲ್ಲ ಪ್ರಾಬ್ಲಮ್ಸ್, ಆಮೇಲೆ ಬಾಡಿ ಸ್ಟ್ರೆಚಬಲ್ ಆಗಲಿ ಎಲ್ಲ ಚೆನ್ನಾಗಿ ಹೇಳ್ಕೊಡ್ತಾರೆ. ಟೈಮಿಂಗ್ ಸೆಟ್ ಮಾಡಿ ಆ ಟೈಮ್ ಈ ಟೈಮ್ ಒಟ್ಟು ಮನೆ ಥರ ಫೀಲ್ ಆಗಿ ಎಲ್ಲ ಯೋಗ ಚೆನ್ನಾಗಿ ಹೇಳ್ಕೊಡ್ತಾರೆ. ವರ್ಲ್ಡ್ ರೆಕಾರ್ಡ್ ಅಂದರೆ ಅವರು ಕಲಾಮ್ಸ್ ವರ್ಲ್ಡ್ ರೆಕಾರ್ಡಲ್ಲಿ ಗಿನ್ನಿಸ್ ಇದು ಮಾಡಿದ್ದಾರೆ. ಆಮೇಲೆ ಅದರಿಂದ ಅವ್ರ ಹತ್ರ ನಮಗೂ ಯೋಗಕ್ಕೆ ಬರೋದಕ್ಕೆ ಹೆಮ್ಮೆ ಆಗುತ್ತೆ. ಒಟ್ಟಿನಲ್ಲಿ ಯೋಗದಿಂದ ರೋಗ ದೂರ ಅನ್ನೋ ಮಾತಿನಂತೆ ಯೋಗದಲ್ಲಿ ತಾವು ಸಾಧನೆ ಮಾಡೋದರ ಜೊತೆಗೆ ವಿಜಯಲಕ್ಷ್ಮಿ ಇನ್ನೊಬ್ಬರಿಗೆ ಅದನ್ನ ಕಲಿಸಿ ಸ್ವಸ್ಥ ಸಮಾಜ ನಿರ್ಮಾಣಕ್ಕೆ ತಮ್ಮ ಕೊಡುಗೆ ನೀಡುತ್ತಿದ್ದಾರೆ. ರಾಜು ಮುದ್ಗಲ್, ಎಕ್ಸ್‌ಪ್ರೆಸ್ ಟಿವಿ, ಹುಬ್ಬಳ್ಳಿ. ನಟ ಕಿಚ್ಚ ಸುದೀಪ್ ಅವರು ಸಾಮಾಜಿಕ ಸೇವೆ ಮಾಡೋದ್ರಲ್ಲಿ ಸದಾ ಒಂದು ಹೆಜ್ಜೆ ಮುಂದೆ ಇರ್ತಾರೆ. ರಾಜ್ಯದ ವಿವಿಧೆಡೆ ಸರ್ಕಾರಿ ಶಾಲೆಗಳನ್ನು ದತ್ತು ಪಡ್ಕೊಂಡಿದ್ದಾರೆ. ಇದೀಗ ತಮ್ಮ ತವರೂರಾದ ಶಿವಮೊಗ್ಗದ ಒಂದು ಹಳ್ಳಿಯನ್ನೇ ಸೊಸೈಟಿ ಮೂಲಕ ಸುದೀಪ್ ದತ್ತು ಪಡ್ಕೊಂಡಿದ್ದಾರೆ. ಶಿವಮೊಗ್ಗ ಜಿಲ್ಲೆಯ ಸಾಗರ ತಾಲೂಕಿನ ಆವಿಗೆ ಗ್ರಾಮವನ್ನ ಕಿಚ್ಚ ಸುದೀಪ್ ಚಾರಿಟೇಬಲ್ ಸೊಸೈಟಿಯು ದತ್ತನ್ನ ಪಡ್ಕೊಂಡಿದೆ. ಸಾಗರ ತಾಲೂಕು ಕೇಂದ್ರದಿಂದ ಸುಮಾರು 70 ಕಿಲೋಮೀಟರ್ ದೂರದಲ್ಲಿರುವ ಶರಾವತಿ ಹಿನ್ನೀರು ಪ್ರದೇಶದಲ್ಲಿರುವ ಆವಿಗೆ ಗ್ರಾಮದಲ್ಲಿ 27 ಮನೆಗಳಿದ್ದು, ಇಲ್ಲಿ 1ನೇ ತರಗತಿಯಿಂದ 5ನೇ ತರಗತಿವರೆಗೆ ಪ್ರಾಥಮಿಕ ಶಾಲೆ ಇದ್ದು, ಅಲ್ಲಿ 13 ಮಕ್ಕಳು ಕಲಿತಾ ಇದ್ದಾರೆ. ಆರಂಭದಲ್ಲಿ ಈ ಊರಿನ ಶಾಲೆಯನ್ನ ದತ್ತು ಪಡಿಬೇಕು ಅನ್ನೋದು ಸೊಸೈಟಿಯ ಉದ್ದೇಶವಾಗಿತ್ತು. ಈ ಹಿನ್ನೆಲೆಯಲ್ಲಿ ಸೊಸೈಟಿಯ ಸದಸ್ಯರು ಆವಿಗೆ ಗ್ರಾಮಕ್ಕೆ ಭೇಟಿ ನೀಡಿದ್ರು. ಆದರೆ ಹೊರ ಜಗತ್ತಿನೊಂದಿಗೆ ಸಂಪರ್ಕವನ್ನೇ ಕಳೆದುಕೊಂಡ ಗ್ರಾಮಕ್ಕೆ ಮೂಲ ಸೌಕರ್ಯ ಕೊರತೆ ಇತ್ತು. ಹಾಗಾಗಿ ಇಡೀ ಗ್ರಾಮವನ್ನೇ ದತ್ತು ಪಡೆಯುವ ನಿರ್ಧಾರ ಮಾಡಿದ್ದಾರೆ. ಹ್ಯಾಟ್ರಿಕ್ ಹೀರೋ ಶಿವರಾಜ್ ಕುಮಾರ್ ಆನಂದ್ ಚಿತ್ರದ ಮೂಲಕ ಚಿತ್ರರಂಗಕ್ಕೆ ಕಾಲಿಟ್ಟು ನಿನ್ನೆಗೆ 35 ವರ್ಷಗಳಾಗಿವೆ. ಈ ಬಗ್ಗೆ ಮಾಧ್ಯಮದೊಂದಿಗೆ ಮಾತನಾಡಿದ ಅವರು, ಚಿತ್ರರಂಗದಲ್ಲಿ ಕೈ ಹಿಡಿದು ನಡೆಸಿದ ಎಲ್ಲರಿಗೂ ನನ್ನ ಧನ್ಯವಾದ. ನಿಮ್ಮೆಲ್ಲರ ಪ್ರೀತಿಯಿಂದ ನನಗೆ ಇನ್ನಷ್ಟು ಎನರ್ಜಿ ಬಂದಿದೆ. ಚಿತ್ರರಂಗ, ಅಭಿಮಾನಿಗಳು, ಮಾಧ್ಯಮ ಎಲ್ಲರ ಸಹಕಾರದಿಂದ ಇಷ್ಟು ವರ್ಷ ಪೂರೈಸಿದ್ದೇನೆ. ಕೆಲವು ಸಿನಿಮಾಗಳು ಗೆದ್ದಿವೆ, ಕೆಲವು ಸೋತಿವೆ. ಈ ಹೆಸರು ಸ್ಟಾರ್ಗಿರಿ
ಎಲ್ಲವೂ ಅಭಿಮಾನಿಗಳಿಂದ ಸಿಕ್ಕಿತು. ಅದೇ ಧೈರ್ಯದಲ್ಲಿ ಯಾರೇ ಕತೆ ಹೇಳಿದ್ರೂ ಒಪ್ಪಿ ಸಿನಿಮಾ ಮಾಡ್ತೀನಿ. ನನಗೆ ಸ್ಟಾರ್ ನಿರ್ದೇಶಕರು, ಹೊಸಬರು, ಹಿರಿಯ ನಿರ್ದೇಶಕರು ಅನ್ನೋ ಭೇದವಿಲ್ಲ ಅಂದ್ರು. ಇನ್ನು ಶಿವಣ್ಣ ತಮ್ಮ 125ನೇ ಚಿತ್ರವನ್ನ ತಮ್ಮದೇ ಹೋಮ್ ಬ್ಯಾನರ್ ಅಡಿಯಲ್ಲಿ ನಿರ್ಮಿಸೋದಾಗಿ ಘೋಷಣೆ ಮಾಡಿದ್ರು. ಅಲ್ಲದೆ ಮುಂಬರುವ ಶಿವರಾತ್ರಿಯಂದು ಅಂದ್ರೆ ಮಾರ್ಚ್ 11ರಂದು ತಮ್ಮ ನೂತನ ಯೋಜನೆಗಳ ಬಗ್ಗೆ ಮಾಹಿತಿ ನೀಡಲಾಗುವುದು ಅಂತ ತಿಳಿಸಿದ್ರು. ಪ್ರೇಮಿಗಳ ದಿನ ಮಾಡಿಕೊಂಡ ಎಡವಟ್ಟಿಗೆ ಬಾಲಿವುಡ್ ನಟ ಬೆಂಗಳೂರಿನ ಅಳಿಯ ವಿವೇಕ್ ಒಬೆರಾಯ್ ಸಾಕಷ್ಟು ಸಂಕಷ್ಟಕ್ಕೆ ಸಿಲುಕಿದ್ದಾರೆ. ಪತ್ನಿ ಪ್ರಿಯಾಂಕಾ ಆಳ್ವಾ ಜೊತೆ ಮಾಸ್ಕ್ ಧರಿಸದೆ ವಿವೇಕ್ ಒಬೆರಾಯ್ ಬೈಕ್ ರೈಡ್ ಮಾಡಿದ್ದಾರೆ. ಹೊಸದಾಗಿ ಖರೀದಿ ಮಾಡಿದ ಹಾರ್ಲೆ ಡೇವಿಡ್ಸನ್ ಬೈಕ್ನಲ್ಲಿ ವಿವೇಕ್ ಮತ್ತು ಪ್ರಿಯಾಂಕಾ ಅಡ್ಡಾಡಿದ್ದಾರೆ. ಅಷ್ಟೇ ಅಲ್ಲದೆ ರೋಡ್ನಲ್ಲಿ ಸಿಕ್ಕ ಅಭಿಮಾನಿಗಳ ಜೊತೆ ಸೆಲ್ಫಿಗೆ ಫೋಸ್ ಕೊಟ್ಟಿದ್ದಾರೆ. ಕೊರೋನಾ ರೂಲ್ಸ್ ಬ್ರೇಕ್ ಮಾಡಿದ್ದು ಅಲ್ಲದೆ ಈ ವಿಡಿಯೋವನ್ನ ಸೋಷಿಯಲ್ ಮೀಡಿಯಾಗೆ ಪೋಸ್ಟ್ ಮಾಡಿದ್ದಾರೆ. ಹೀಗಾಗಿ ವಿವೇಕ್ ಒಬೆರಾಯ್ ಮೇಲೆ ಕೇಸ್ ದಾಖಲಾಗಿದೆ. ಮಾಸ್ಕ್ ರೂಲ್ಸ್ ಬ್ರೇಕ್, ಹೆಲ್ಮೆಟ್ ರೂಲ್ಸ್ ಬ್ರೇಕ್ ಮಾಡಿದ್ದಕ್ಕೆ ಜುಹು ಸಾಂತಾ ಕ್ರೂಸ್ ಟ್ರಾಫಿಕ್ ಪೊಲೀಸರು ಎಫ್ಐಆರ್ ದಾಖಲು ಮಾಡಿದ್ದಾರೆ. ಮಂಗನಿಂದ ಮಾನವ ಎಂಬ ವಿಚಾರ ಗೊತ್ತೇ ಇದೆ. ಹಾಗಾಗಿ ಮಂಗನಿಗೂ ಕೂಡ ಮಾನವನಂತೆ ಬುದ್ಧಿ ಇದೆ. ಕೆಲವೊಮ್ಮೆ ಮನುಷ್ಯ ಮಾಡಿದಂತೆ ಮಂಗವೂ ಮಾಡಿ ತೋರಿಸುತ್ತೆ. ಅಷ್ಟೇ ಯಾಕೆ, ಮಾನವನೊಂದಿಗೆ ಸ್ನೇಹಿತನಾಗಿಯೂ ಇರುತ್ತೆ. ಕೆಲವೊಮ್ಮೆ ಆತನಿಗೆ ಸಹಾಯ ಕೂಡ ಮಾಡುತ್ತೆ. ಅದರಂತೆ ಇಲ್ಲೊಂದು ಮಂಗ ತರಕಾರಿ ಕಟ್ ಮಾಡ್ತಾ ಇರೋ ದೃಶ್ಯ ಸದ್ಯ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗಿದೆ. ಅನೇಕರು ಮಂಗನ ಈ ಸಹಾಯವನ್ನ ನೋಡಿ ಅಚ್ಚರಿ ವ್ಯಕ್ತಪಡಿಸಿದ್ದಾರೆ. ಇದು ಈವರೆಗಿನ ಅಪ್ಡೇಟ್ಸ್. ನೇರ ಸುದ್ದಿ ಹಾಗೂ ನಿರಂತರ ಮನರಂಜನೆಗಾಗಿ ನೋಡ್ತಾ ಇರಿ ಎಕ್ಸ್‌ಪ್ರೆಸ್ ಟಿವಿ.